ನೀವು ಆರತಿ ತಗೊಳ್ಳಿ. ವ್ರತ ಸಂಪೂರ್ಣ ಆಯ್ತು. ಈಗ ನೀವು ಯಾವುದೇ ಚಿಂತೆ ಮಾಡ್ಬೇಕಾಗಿರೋ ಅಗತ್ಯ ಇಲ್ಲ. ಇಂಥ ಮೊಮ್ಮಗಳಿರೋದು ನಿಮ್ಮ ಅದೃಷ್ಟ ನಾರಾಯಣರಾವ್ ಅವರೇ. ಅಲ್ಲ ರೀ, ಇಂಥ ತಾತ ಇರೋದು ನನ್ನ ಅದೃಷ್ಟ. ನನ್ ಬಂಗಾರ. ಇನ್ ನಾವ್ ಹೊರಡ್ತೀವಿ. ಬಾ ತಾತ. ಬರ್ತೀನಮ್ಮ, ಒಳ್ಳಿದ್ರಿ. ತಾತ, ಏನಮ್ಮ? ನೀನ್ ಮನೆಗ್ ಹೋಗು, ನನ್ನ ಅಮ್ಮನ ಹತ್ರ ಹೋಗ್ತೀನಿ. ಸರಿನಮ್ಮ. ಇವತ್ ನಾನು ಹುಟ್ಟಿದ ದಿನ ಅಲ್ವಾ, ಅಮ್ಮನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಸರಿನಮ್ಮ, ಹಾಗೆ ಆಗ್ಲಿ. ಯಾವ ತಾಯಿ ಹೊಟ್ಟೆಲಿ ಹುಟ್ಟಿದೆಯೋ ತಾಯಿ, ಆವತ್ತು ನನ್ನ ಕಣ್ಣಿಗೆ ಬಿದ್ದೆ. ಅಕ್ಕ, ಎಲ್ಲಿಗೆ ಹೊರಟೆ? ಇವತ್ತೊಂದು ಹೊಸ ಜಾಬ್ಗೆ ಜಾಯಿನ್ ಆಗ್ತಾ ಇದ್ದೀನಕ್ಕ. ಇದಕ್ ಮುಂಚೆ ಬರ್ತಾ ಇದ್ದ ಸ್ಯಾಲ್ರಿಗಿಂತ ಈಗ ಜಾಸ್ತಿ ಸ್ಯಾಲ್ರಿ ಬರುತ್ತೆ. ಆ ಕಂಪನಿಯವರು ಅದೃಷ್ಟವಂತರು. ಸ್ಯಾಲ್ರಿ ಜಾಸ್ತಿ ಬಂದ್ರೆ ನಾನ್ ಅದೃಷ್ಟವಂತಳೇ ಹೊರತು ಕಂಪನಿಯವ್ರು ಯಾಕೆ ಆಗ್ತಾರಕ್ಕ? ನಾನ್ ಸ್ಯಾಲ್ರಿ ಬಗ್ಗೆ ಮಾತಾಡ್ತಿಲ್ಲ. ಮತ್ತೆ ನೀನ್ ಎಲ್ಲೇ ಕೆಲಸ ಮಾಡಿದ್ರು ಅವ್ರು ಕೊಡೋ ಸಂಬಳಕ್ಕಿಂತ ಜಾಸ್ತಿ ಕೆಲಸ ಮಾಡ್ತೀಯ. ಅದಕ್ಕೆ ಅವ್ರ ಅದೃಷ್ಟವಂತರು ಅಂತ ಹೇಳ್ತಿದ್ದೀನಿ. ಈ ತಂಗಿ ಏನ್ ಮಾಡಿದ್ರು ನಿನಗ್ ದೊಡ್ಡದಾಗ ಅನ್ಸತ್ತೆ. ನಾನೇನ್ ಸುಮ್ನೆ ಹೀಗ್ ಮಾತಾಡ್ತಿಲ್ಲ. ನೀನ್ ಯಾವತ್ತೂ ದೊಡ್ಡವಳೆ. ನಿನ್ನಂತ ಒಳ್ಳೆಯವ್ರನ್ನ ದೂರ ಮಾಡ್ಕೊಂಡವ್ರೆ ನಿಜವಾದ ದುರದೃಷ್ಟವಂತರು. ಇಷ್ಟು ವರ್ಷ ನಿನ್ನಿಂದ ದೂರ ಇರೋದಕ್ಕೆ ಆ ಶ್ರೀಕರ್ ಮನ್ಸ್ ಹೇಗ್ ಒಪ್ಕೊಳ್ತೋ ನನಗೆ ಈಗ್ಲೂ ಅರ್ಥ ಆಗ್ತಿಲ್ಲ. ಅಕ್ಕ, ನಾನ್ ಯಾರನ್ನೂ ನಿಂದಿಸ್ಬೇಕು ಅನ್ಕೋತಿಲ್ಲ. ಪರಿಸ್ಥಿತಿಗಳು ಹಾಗೆ ಬಂತು, ಹೇಗ್ ಬರ್ತಿರತ್ತೋ ಹಾಗೆ ನಡೆಯುತ್ತೆ ಅಲ್ವಾ? ಸರಿ ಸರಿ, ನಂಗೆ ಟೈಮ್ ಆಗ್ತಾ ಇದೆ, ನೀನ್ ಎದುರುಗಡೆ ಬಾ. ದೇವ್ರಿಗೆ ನಮಸ್ಕಾರ ಮಾಡಿ ಹೋಗು. ಆ ನಂಬಿಕೆಗಳನ್ನ ನಾನು ಯಾವತ್ತೋ ಬಿಟ್ಬಿಟ್ಟಿದ್ದೀನಕ್ಕ. ನಾನು ಮತ್ತೆ ನಂಬೇಕು ಅಂದ್ರೆ ಅದ್ಭುತ ನಡಿಬೇಕು. ಅಮ್ಮನವ್ರ ಮೇಲೆ ನಿನಗೆ ನಂಬಿಕೆ ಹೋಗೋದಕ್ಕೆ ಮುಖ್ಯ ಕಾರಣಕರ್ತರು ನಿಮ್ಮ ಅತ್ತೆನೆ. ಯಾರನ್ನೇ ಆರೋಪಿಸಿದ್ರು ತಪ್ಪು ನಮ್ದಾಗತ್ತೆ ಅಕ್ಕ. ಸರಿ, ಈಗ ಈ ವಿಷಯ ಎಲ್ಲ ಬಿಡು. ಮೊದಲು ನೀನು ಎದುರುಗಡೆ ಬಾ. ಬಾ ನಡಿ, ಹೋಗ್ಬಿಡ್ ಬಾ. ನಿನ್ ಗಂಡನಿಂದ, ನಿನ್ ಅತ್ತೆಯಿಂದ ನಿನ್ ಜೀವನಕ್ಕೆ ತುಂಬಾ ನಷ್ಟ ಆಗಿದೆ. ಆದ್ರೂ ಸರಿ, ನೀನ್ ಅವ್ರಿಗೆ ಒಂದು ಮಾತು ಕೂಡ ಅನ್ನಲ್ಲ, ಮತ್ತೊಬ್ರಿಗೆ ಅನ್ನಕ್ಕೂ ಬಿಡಲ್ಲ. ಬಾವಾ, ಬಾವಾ, ಇಲ್ಲಿದ್ದೀನಿ. ನಾವು ಒಬ್ರನ್ನ ಬಿಟ್ಟೊಬ್ರು 5 ನಿಮಿಷ ಕೂಡ ಇರ್ತಾ ಇರಲಿಲ್ಲ. ಅಂಥದ್ರಲ್ಲಿ 5 ವರ್ಷ ಕಳೆದು ಹೋಗಿದೆ. ಆದರೂ ಸರಿ, ನನ್ನ ಅರ್ಥ ಮಾಡಿಕೊಂಡು ನೀನು ಮನೆಯವ್ರ ಜೊತೆ ಹೋರಾಡಿ ನನ್ನ ನಿನ್ನ ಮನೆಗೆ ಕರ್ಕೊಂಡು ಹೋಗ್ದೇನೆ ಹೊರಗಿನೋಳ್ ಥರನೇ ನನ್ನನ್ನು ಬಿಟ್ಬಿಟ್ಟಿದ್ಯಾ. ನಿನ್ನ ಮನಸ್ಸು ಇಷ್ಟು ಕಠಿಣ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಕಲ್ಗೊಂಬೆ ಆಗಿರೋ ಅಮ್ಮನವ್ರಿಗೆ
ನನ್ ಮೇಲೆ ದಯೆ ಬರ್ಲಿಲ್ಲ. ಮನ್ಸನ್ನ ಕಲ್ ಮಾಡ್ಕೊಂಡಿರೋ ನಿನಗೆ ನನ್ ಮೇಲೆ ಕರುಣೆ ಬರ್ಲಿಲ್ಲ. ಗಂಡಸರು ಎಷ್ಟು ಸ್ವಾರ್ಥಿಗಳು ಅಂತ ನಿನ್ನಂಥವ್ರು ಕೂಡ ನಿರೂಪಿಸ್ತಾ ಇದ್ದಾರೆ. ಅವನಿ, ಮಗು ಸತ್ತೋಯ್ತು ಅನ್ನೋ ದುಃಖ ನಮ್ಮಿಬ್ರನ್ನು ದೂರ ಮಾಡ್ತು. 5 ವರ್ಷಗಳ ಕಾಲ ನಾವು ಒಬ್ರನ್ನೊಬ್ರು ನೋಡದೇ ಇರೋ ಹಾಗೆ ಮಾಡ್ತು. ನೀನಿಲ್ದಿರೋ ಜೀವನ ಅಂಧಕಾರ ಆಗೋಗಿದೆ. ನೀನನ್ನ ನನ್ನ ಮನೆಗೆ ಕರ್ಕೊಂಡು ಬರೋದಕ್ಕೆ ನಡೆದಿರೋ ಘಟನೆ ಅಡ್ಡ ಬರ್ತಿದೆ. ಆ ಘಟನೆ ನೀನು ವಾಪಸ್ ಬರೋದಕ್ಕೆ ಬಾಗ್ಲು ತೆರಿತಾ ಇಲ್ಲ. ಏನು ಇಲ್ದೇ ಇದ್ರು, ಯಾರು ಇಲ್ದೇ ಇದ್ರು ಹೊಂದ್ಕೊಂಡು ಬದುಕ್ತಿದ್ದೀನಿ. ಆದ್ರೆ ನೀನಿಲ್ದೇನೆ ಹೀಗೆ ಇನ್ನೆಷ್ಟು ಕಾಲ ಬದುಕಬೇಕು ಅರ್ಥ ಆಗ್ತಿಲ್ಲ. ನನ್ನವನಿ ಇವಾಗ ಹೇಗಿದ್ದಾಳೋ? ನಿನ್ನ ನೋಡದೆ ನಾನಿರಲಾರೆ, ನಿನ್ನ ಕಾಣದೆ ಬದುಕಿರಲಾರೆ, ನಿನ್ನ ಸೇರದೆ ಅಗಲಿರಲಾರೆ ಉಸಿರೇ. ಇನ್ನು ಏನು ಸಾಧಿಸ ಇಲ್ಲ, ಆಗ್ಲೇ ಬಿಳಿ ಕೂದಲು ಬರಕ್ ಶುರು ಆಗ್ಬಿಟ್ಟಿದೆ. ಅದನ್ನ ಹೀಗೆ ಸೆಟ್ ಮಾಡಿದ್ರೆ ಯಾರಿಗೂ ಕಾಣಿಸೋದೇ ಇಲ್ಲ. ಮೇಕಪ್ ಇನ್ನೂ ಮುಗ್ದಿಲ್ವಾ? ಬಂಗಾರ, ನನ್ ಕೂದ್ಲೆಲ್ಲ ಆಗ್ಲೇ ಬೆಳ್ಳಗಾಗ ಶುರು ಆಗಿದೆ. ನಿನ್ ಕೂದ್ಲು ವಿಷಯ ಆಮೇಲೆ ಇರ್ಲಿ, ಮೊದ್ಲು ನಮ್ ಸರೋಗೆಸಿ ಮಗಳು, ಅದೇ ನಿಮ್ಮ ಅಕ್ರಮ ಸಂಬಂಧಕ್ಕೆ ಹುಟ್ಟಿರೋ ಮಗಳು ಶೌರ್ಯ ಇದ್ದಾಳಲ್ಲ, ಅವಳನ್ನ ಸ್ಕೂಲಿಗೆ ಬಿಡೋ ಟೈಮ್ ಆಗಿದೆ. ಸ್ಕೂಲಾ? ಬಂಗಾರ, ಈ ಮಧ್ಯೆ ಶೌರ್ಯನ್ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಅಂದ್ರೆ ನನಗೆ ಟಾರ್ಚರ್ ಅನಿಸ್ತಿದೆ. ನಿಂತರ ಹಠಮಾರಿ ಆಗಿ ಹೋಗಿದೆ. ಹ, ನನ್ ಹಾಗಂತಿದ್ಯಲ್ಲ? ಯಾಕೆ ಅವಳು ನಿನ್ ಮಗಳು, ಅವಳಿಗೆ ಅವಳಮ್ಮ ಕೋಮಲಿ ಬುದ್ಧಿ ಬಂದಿದೆ. ಮೂಗುತಿಗೋಸ್ಕರ ಅವಳಿಗೆ ಮಮ್ಮಿ ಆಗ್ಬೇಕಾಗ್ ಬಂತು, ಆದ್ರೆ ನಾನಿನ್ನೂ ಡಮ್ಮಿ ಆಗಿ ಉಳ್ಕೊಂಡಿದ್ದೀನಿ. ಛೇ, ಟೈಮ್ ಕಳ್ದೋಯ್ತು, ಆದ್ರೆ ನನ್ ಟೈಮ್ ಮಾತ್ರ ಬದಲಾಗ್ಲಿಲ್ಲ. ಆ ಮಗುವಿಂದ ನನಗೆ ಯಾವುದೇ ಅಡ್ವಾಂಟೇಜು ಸಿಗ್ಲಿಲ್ಲ. ಜೊತೆಗೆ ಅವಳ ಗುಣ ಬೇರೆ ಎಷ್ಟು ವಿಚಿತ್ರವಾಗಿದೆ ಗೊತ್ತಾ? ಹಾ, ಹೆತ್ತಿದ್ದು ಕೋಮಲಿ ಆದ್ರೂ ಬೆಳೆಸಿದ್ದು ತಾವೇ. ಅದಕ್ಕೆ ಎಲ್ಲ ನಿನ್ ಗುಣಗಳೇ ಬಂದಿದೆ. ಆದ್ರೂ ಇವಾಗ ಹೇಗಿದ್ದಾಳೋ, ಏನ್ ಮಾಡ್ತಿದ್ದಾಳೋ? ಋತುಗಳು ಬದಲಾಗೋಯ್ತು, ವರ್ಷಗಳು ಕಳೆದೋಯ್ತು. ನಂದು ಮಾತ್ರ ಈ ಮನೆಯಲ್ಲಿ ಧೃತರಾಷ್ಟ್ರನ್ ಕ್ಯಾರೆಕ್ಟರ್ ಕಂಟಿನ್ಯೂ ಆಗಿದೆ. 101 ನೆನಪು ಎದೆಯಾಳದಿಂದ ಹಾಡಾಗಿ ಯಾರು ಅದು? ಯಾರು? ಶೌರ್ಯ ಮರಿದೇವ, ನೀನಾ? ಹೌದು ಮನೆ ಅಳಿಯ, ನಾನೇ. ನಿನ್ನ ಹೇಳ್ರಿ. ಅಮ್ಮ, ಏನ್ ಮಾಡ್ತೀಯ ನನ್ ಗಂಡನ್ಗೆ? ಏನಿಲ್ಲ ವಸಂತ, ಮೊದಲು ಪ್ಲೇಟಲ್ಲಿ ಹಿಟ್ಟು ಹಾಕ್ದೆ, ಆಮೇಲೆ ನಮ್ ಮನೆ ಅಳಿಯ ಮೆಟ್ಲು ಮೇಲಿಂದ ಇಳಿತಿದ್ರೆ ಕಾಲ್ ಅಡ್ಡ ಇಟ್ಟೆ, ಕೆಳಗ್ ಬಿದ್ದ ಅಷ್ಟೇ. ನಿನ್ ಚೇಷ್ಟೆ ದಿನ ದಿನಕ್ಕೆ ತುಂಬಾ ಜಾಸ್ತಿ ಆಗಿದೆ. ನೋಡು ನನ್ ಗಂಡನ್ ಮುಖ ನೋಡು ಹೇಗಾಗಿದ್ಯೋ. ಅಕ್ಕ, ಮಕ್ಕಳು ಚೇಷ್ಟೆ ಮಾಡಿದ್ರೇನೆ ಅಂದ. ಕರೆಕ್ಟ್ ಕಿಟ್ಟು.
ಚೇಷ್ಟೆ ಈ ರೇಂಜಲ್ಲಿ ಇದ್ರೆ ಕಷ್ಟ ಕಣೋ. ಸಣ್ಣ ಮಗು ಮೇಲೆ ಕೋಪ ಯಾಕೆ ಹೇಳಿ? ಎಲ್ಲ ನೀ ಬೆಳೆಸಿರೋ ರೀತಿ ನಿಹಾ. ಯಥ ರಾಜ ಅಂದ್ರೆ ತಥ ಪ್ರಜಾ ಅಂತ ಹೇಳ್ತಾರೆ ಅಲ್ವಾ? ನಿನ್ ಬುದ್ಧಿ ಎಲ್ಲ ಚೆನ್ನಾಗಿ ಇವಳಿಗೆ ಬಂದಿದೆ ನಿಹಾರಿಕಾ. ಥ್ಯಾಂಕ್ಸ್ ಫಾರ್ ಯೋರ್ ಸಪೋರ್ಟ್ ಲಾವು. ಲೇ, ಇವಳು ಇವಾಗ್ಲೇ ಹೀಗಿದ್ದಾಳೆ ಅಂದ್ರೆ ಇನ್ನು ದೊಡ್ಡವಳಾದ್ಮೇಲೆ ಏನಾಗ್ತಾಳೋ? ನಮ್ಮ ಅಪ್ಪ ಅಮ್ಮನ ಹೆಸರನ್ನ ಉಳಿಸ್ತೀನಿ ರಾಧಾ, ಯು ಡೋಂಟ್ ವರಿ. ಚೇಷ್ಟೆ ಮಿತಿ ಆಗಿದ್ರೆ ಮುದ್ದಾಗಿರುತ್ತೆ. ಶೋರ್ ವೇದವತಿ. ಸ್ಕೂಲ್ ಟೈಮ್ ಆಗ್ತಿದ್ಯಲ್ಲ, ಮೊದಲು ನೀನು ಸ್ಕೂಲ್ಗೆ ಹೊರಡು. ಓಕೆ ಪ್ರಸಾದ್. ದೊಡ್ಡವ್ರನ್ನ ಹೆಸರಿಡ್ದು ಕರಿಬೇಡ ಅಂತ ನಿನಗೆ ಎಷ್ಟು ಸಲ ಹೇಳ್ಬೇಕು? ಈ ವಯಸ್ಸಿನಲ್ಲಿ ಸಂಸ್ಕಾರ, ಶಿಸ್ತು ದಾರಿ ತಪ್ಪಿ ಚೇಷ್ಟೆ ಮಿತಿ ಮೀರಿದ್ರೆ ನಿನ್ ಭವಿಷ್ಯಕ್ಕೆ ಆಪತ್ತು. ಓಕೆ ಪ್ರಸಾದ್, ಮೆಲ್ಲ ಮೆಲ್ಲಗೆ ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಬಿಡು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ ಅಂತಾರೆ. ಇನ್ನು ನೀನೆಲ್ ಬದಲಾಗ್ತೀಯಾ? ನಿಹಾರಿಕಾ ಬದ್ಲಾಗಿದ್ದಾಳ ಏನು? ಇವಳು ಕೂಡ ಹಾಗೆ. ಕೃಷ್ಣ ಬದಲಾಗಿದ್ದಾನ ಏನೋ, ಅವನ್ ಮಗಳು ಹಾಗೇನೆ. ಒಂದ್ ಮರಕ್ಕೆ ಅದ್ರದ್ದೇ ಹೂ ಬಿಡುತ್ತೆ ಅಂತಾರೆ ಅಲ್ವಾ? ಹಾಗೆ ಆಗಿದೆ. ಈ ಮರಿ ದೆವ್ವದಿಂದ ನನಗೆ ಪ್ರಾಣಹಾನಿ ಇದೆ ಅತ್ತೆ ಅವ್ರೆ. ನೀನ್ ತುಂಬಾ ಜಾಸ್ತಿ ಮಾಡ್ಬೇಡ. ಜಾಸ್ತಿ ಮಾಡ್ತಿರೋದು ನೀನೇ. ವಸಂತ, ನೀನ್ ಸಂತೆಗೋಗಿ ತರಕಾರಿ ತಗೊಂಬಾ. ನನ್ ಮುದ್ದು ಕಂದ. ಇವಾಗ ನೀನು ಮಾತಾಡಿದ್ ಸಾಕು, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಏಯ್, ನೀನ್ ಬೇಗ ಕರ್ಕೊಂಡು ಹೋಗೋ. ಕಿಟ್ಟು, ಏನ್ ಬಂಗಾರ? ಇವತ್ ನಾನ್ ಸ್ಕೂಲ್ಗೆ ಕಾರಲ್ಲಿ ಬರಲ್ಲ. ಆಟೋಲ್ ಹೋಗ್ತೀಯಾ? ಇಲ್ಲ ಇಲ್ಲ, ಅವರಪ್ಪ ಸ್ಲಮ್ಮಲ್ಲಿ ಆಟೋ ಓಡಿಸ್ತಿದ್ನಲ್ಲ, ಅದಕ್ಕೆ ಆಟೋದಲ್ಲಿ ಹೋಗ್ಬೇಕು ಅನ್ನಿಸ್ತಿದ್ಯೋ ಏನೋ. ಬಂಗಾರದ ಸಿಂಹಾಸನದ ಮೇಲೆ ನಾಯಿನ್ ಕೂರ್ಸಿದ್ರೆ ಇರುತ್ತಾ? ವಸಂತ ಅವರೇ, ಚಿಕ್ಕ ಮಗು ಮುಂದೆ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಶೌರ್ಯ, ನೀನ್ ಹೇಳು ಕಂದ, ಸ್ಕೂಲಿಗೆ ನೀನ್ ಹೇಗ್ ಹೋಗ್ಬೇಕು ಅನ್ಕೊಂಡಿದ್ಯಾ? ನೀನು ನಿನ್ ಭುಜದ ಮೇಲೆ ಹೊತ್ಕೊಂಡು ಹೋದ್ರೇನೆ ನಾನ್ ಸ್ಕೂಲಿಗೆ ಹೋಗ್ತೀನಿ. ಇವತ್ತು ಭುಜದ ಮೇಲೆ ಅಂತಾಳೆ, ನಾಳೆ ತಲೆ ಮೇಲೆ ಅಂತಾಳೆ. ನಿಹಾರಿಕಾ ಕೃಷ್ಣ ಎಲ್ಲಾರ ಜೊತೆ ಆಡ್ಕೊಂಡ್ರೆ ಅವ್ರ ಮಗಳು ಅವ್ರ ಜೊತೆನೆ ಆಟಾಡ್ತಿದ್ದಾಳೆ. ಕಿಟ್ಟು, ಭುಜದ ಮೇಲೆ ಹೊತ್ಕೊಂಡು ಹೋಗ್ತೀಯಾ, ಸ್ಕೂಲ್ಗೆ ಹೋಗ್ಬೇಡ ಅಂತೀಯಾ? ಬೇಡ ತಾಯಿ, ನೀನ್ ಮನೇಲಿರೋದ್ಕಿಂತ ಆ ಸ್ಕೂಲಲ್ಲಿರೋದೇ ಒಳ್ಳೇದು. ನನಗಿವೆಲ್ಲ ಇದ್ದಿದ್ದೆ. ಬಾ, ಹತ್ ಕೂತ್ಕೋ. ಓಕೆನಾ? ರೆಡಿನಾ? ಬ್ಯಾಗ್ ತಗೋ. ನನಗೆ ಯಾಕೆ ಕೊಡ್ತೀಯ ನಿಹಾ? ನಿನ್ ಗಂಡಂಗ್ ಕೊಡು. ಜವಾಬ್ದಾರಿನೇ ಅಲ್ಲ, ಭಾರನ ಓರ್ಬೇಕಾಗಿರೋದು ನಿನ್ ಗಂಡನೇ ಅಲ್ವಾ? ಕೊಡು ಬಂಗಾರ. ಬಾಯ್ ಫ್ಯಾಮಿಲಿ ಮೆಂಬರ್ಸ್. ಇಲ್ ನೋಡು ಮನೆ ಅಳಿಯ, ಈ ಸರಿ ಹಿಟ್ಟಲ್ಲ ಗ್ಲಾಸ್ ಪೀಸ್ಗಳನ್ನ ಇಡ್ತೀನಿ. ಅಯ್ಯಯ್ಯಪ್ಪ ದೇವ್ರೆ, ಅಯ್ಯಯ್ಯೋ, ನೋಡಿದ್ರಾ ಅವಳು ಎಷ್ಟು ವೈಲೆಂಟ್ ಆಗಿ ಮಾತಾಡ್ತಿದ್ದಾಳೋ. ಆನೆ ಬಂತಂದ ಆನೆ, ಯಾವೂರ್ ಆನೆ, ಇಲ್ಲಿಗೆ ಯಾಕೆ ಬಂತು? ಮನೆದಲ್ಲಿ ತಪ್ಪಿ ಬಂತು. ಆನೆ ಬಂತಂದ ಆನೆ, ಯಾವೂರ್ ಆನೆ. ಮಕ್ಕಳನ್ನ ಬೆಳೆಸೋದ್ರಲ್ಲಿ ನೀನ್ ಎಲ್ಲಾರ್ಗೂ ಆದರ್ಶ ನಿಹಾರಿಕಾ. ಹೌದೌದು, ನಿಹಾರಿಕನ್ನ ನೋಡಿ ಯಾರಾದ್ರೂ ಕಲ್ತ್ಕೊಳ್ಳೇಬೇಕು. ನಿಮ್ಗೂ ಮಕ್ಕಳಾಗಿದ್ದಿದ್ರೆ ನಿಮ್ಗೂ ಗೊತ್ತಾಗ್ತಾ ಇತ್ತು. ಅವಳ ಚೇಷ್ಟೆನ ಕಡಿಮೆ ಮಾಡಿಸಿ ಅವಳಿಗೆ ಸ್ವಲ್ಪ ಸಂಸ್ಕಾರ ಕಲಿಸು. ಎಲ್ರೂ ಹೋಗಿ. ಏನಯ್ಯ, ನೀನು ಒಂದ್ ಜಾಗದಲ್ಲಿ ಸುಮ್ಮನೆ ಕೂತ್ಕೋ. ನಾನು ಒಳಗಡೆ ಅಡುಗೆ ಮನೇಲಿ ಕೆಲಸ ಇದೆ, ಹೋಗ್ತೀನಿ. ಮಗಳಿಗೆ ಸಂಸ್ಕಾರ ಕಲಿಸ್ಬೇಕು ಅಂದ್ರೆ ಮೊದಲು ತಾಯಿ ಹತ್ರ ಇರ್ಬೇಕಲ್ವಾ? ನಾನು ಇಲ್ಲೇ ಇದ್ದೀನಿ ಪೃಥ್ವಿರಾಜ್ ಅವರೇ.
ಹೆನ್ರಿ, ಏನೋ ಈ 10 ರೂಪಾಯಿಗ್ ಲಾಡು ಕೊಡಿ. 10 ರೂಪಾಯಿಗೆ ಬರಲ್ಲ, ಚಿಕ್ಕ ಮಗು ಅಂತ ಒಂದು ಕೊಡ್ತೀನಿ. ಸರಿ ಕೊಡಿ. ತಗೋ. ಇವತ್ ನಮ್ಮಮ್ಮಂಗೆ 1 ಲಾಡು ಕೊಡ್ತೀನಿ. ಕಂದ, ಎದ್ದೇಳು ಪುಟ್ಟ. ಏಟೇನಾಗ್ಲಿಲ್ಲ ಅಲ್ವಾ? ಇಲ್ಲ ರೀ. ಅಯ್ಯಯ್ಯೋ, ನಾನು ಯಾವುದೋ ಯೋಚನೆಯಲ್ಲಿದ್ದು ನಿನಗೆ ಗುದ್ಬಿಟ್ಟೆ. ವೆರಿ ಸಾರಿ ಅಮ್ಮ. ನೀವ್ ನಂಗೆ ಸಾರಿ ಕೇಳ್ಬೇಡಿ, ಯಾಕೆಂದ್ರೆ ನಡೆದಿರೋದ್ರಲ್ಲಿ ನನ್ ತಪ್ಪು ಕೂಡ ಇದೆ. ನಾನ್ ಕೂಡ ನೋಡ್ಕೊಂಡ್ ಬರ್ಬೇಕಿತ್ತು. ರೋಡ್ ದಾಟ್ಬೇಕಾದ್ರೆ ಎಲ್ಲಾರು ತುಂಬಾನೇ ಹುಷಾರಾಗಿರ್ಬೇಕು. ನೀವೇನ್ ಫೀಲ್ ಆಗ್ಬೇಡಿ, ಅವಾಗವಾಗ ಇಂಥ ತಪ್ಪು ಆಗ್ತಾ ಇರತ್ತೆ, ಮನುಷ್ಯ ಅಲ್ವಾ. ಸ್ವಲ್ಪ ಹುಷಾರಾಗಿದ್ದಿದ್ರೆ ಸರಿ ಇರ್ತಿತ್ತು. ಕೆಲವು ಅಪಘಾತಗಳಾಗೋದ್ರಿಂದ ಕೆಟ್ಟದಾಗತ್ತೆ, ಇನ್ ಕೆಲವು ಅಪಘಾತಗಳಿಂದ ಒಳ್ಳೇದಾಗತ್ತೆ. ಈ ತರನೇ ನಮ್ಮಿಬ್ರು ಪರಿಚಯ ಆಗ್ಬೇಕಂತ ಬರ್ದಿದೆ. ಎದುರುಗಡೆಯವರ ತಪ್ಪಲ್ ಕೂಡ ಭಾಗ ಹಂಚ್ಕೋತಾ ಇದೆಯಾ? ಯಾವಾಗ್ಲೂ ಕೂಡ ನಮ್ದು ಸರಿ, ಎದುರುಗಡೆ ಅವ್ರದ್ದು ತಪ್ಪು ಅಂತ ಎತ್ತಿ ತೋರಿಸ್ಬಾರ್ದು ರೀ. ನಮ್ ಮನ್ಸು ಒಳ್ಳೇದಿದೆ ಅನ್ಕೊಳ್ಳಿ, ಇಡೀ ಲೋಕನೇ ಒಳ್ಳೇದಾಗ್ ಕಾಣತ್ತೆ. ಅವಾಗ ನಮ್ಗೆ ಯಾರ ಮೇಲೂ ಕೋಪ ಬರಲ್ಲ. ಈ ವಯಸ್ಸಲ್ಲಿ ಇಷ್ಟು ಚೆನ್ನಾಗಿ ಯೋಚನೆ ಮಾಡ್ತಿದ್ಯಾ ಅಂದ್ರೆ ನಿನ್ನ ಹೆತ್ತವರು ದೊಡ್ಡವರಾಗಿರ್ತಾರೆ. ನಾನು ನಮ್ಮಮ್ಮನಿಂದನೇ ತುಂಬಾ ಕಲ್ತಿದ್ದೀನಿ. ಅಯ್ಯೋ, ಅಮ್ಮ ಅಂದ ತಕ್ಷಣ ಜ್ಞಾಪಕಕ್ಕೆ ಬಂತು, ಇವತ್ತು ನನ್ನ ಹುಟ್ಟಿದ ದಿನ. ಅಮ್ಮಂಗೋಸ್ಕರ ತಗೊಂಡು ಹೋಗ್ತಿದ್ ಲಾಡು ಕೆಳಗ್ ಬಿದ್ದೋಯ್ತು. ಈಗೇನ್ ಮಾಡೋದು? ನನ್ನ ಹತ್ರ ದುಡ್ಡು ಕೂಡ ಇಲ್ಲ. ಮೊದಲನೇದಾಗಿ ನಿಂಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿನಗೋಸ್ಕರ ನಿಮ್ಮ ಅಮ್ಮನಿಗೋಸ್ಕರ ನಾನ್ ಲಾಡು ಕೊಡಿಸ್ತೀನಿ, ಬಾ. ನಾನ್ ಕೈಯಿಂದ ಬೀಳಿಸ್ಕೊಂಡ್ರೆ ನೀವ್ ಯಾಕೆ ಕೊಡಿಸ್ತೀರಾ? ಅದಕ್ಕೆ ಕಾರಣ ನಾನೇ ಅಲ್ವಾ, ಅದಕ್ಕೆ ಕೊಡಿಸ್ತೀನಿ. ಅಯ್ಯೋ ಬೇಡ ರೀ. ನಿನ್ನ ಅಮ್ಮನಂತವಳು ಹೇಳ್ತಾ ಇದ್ದೀನಿ, ಬೇಡ ಅನ್ಬೇಡ. ನನ್ನ ಅಮ್ಮನ್ ತರ ಅಂತ ಹೇಳಿದ್ರಿ ಅಲ್ವಾ, ಹಾಗಾದ್ರೆ ಸರಿ, ಬಾ. ನಿಧಾನಕ್ಕಿಳಿ. ಬಾ.